ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ ಜಾಬ್ ವೇಕೆನ್ಸಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ಫೋಸಿಸ್ ಜಾಬ್ ವೇಕೆನ್ಸಿ ಅವೈಲೇಬಲ್ ಇದೆ, ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ಪ್ರಿಪರೇಷನ್ ಮಾಡೋದು, ಯಾವ ಜಾಬ್ ಅವೈಲೇಬಲ್ ಇದೆ ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಇನ್ಫೋಸಿಸ್ ಜಾಬ್ಗಾಗಿ ವೇಕೆನ್ಸಿಗಾಗಿ ಯಾರೆಲ್ಲ ಇದು ಮಾಡ್ತಾ ಇದ್ದೀರಾ ಅವರು ತಕ್ಷಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತೀರಾ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂದರೆ ಕಸ್ಟಮರ್ ಸರ್ವಿಸು, ಹಿಂದಿ ವಾಯ್ಸ್ ಪ್ರೊಸೆಸ್ ಆ್ಯಂಡ್ ಚಾಟ್. ನಿಮಗೆ ಹಿಂದಿ ಗೊತ್ತಿರಲೇಬೇಕು ಕಂಪಲ್ಸರಿ. ಓಕೆ, ಹುದ್ದೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಕಸ್ಟಮರ್ ಸರ್ವಿಸ್ ಹಿಂದಿ ವಾಯ್ಸ್ ಆ್ಯಂಡ್ ಚಾಟ್, ಕಂಪನಿ ಇನ್ಫೋಸಿಸ್ BPM ಲಿಮಿಟೆಡು, ಸ್ಥಳ ಬೆಂಗಳೂರು, ಕರ್ನಾಟಕ, ಭಾರತದ. ಮತ್ತು ಅನುಭವ 1 ರಿಂದ 2 ವರ್ಷಗಳ ಅನುಭವ ಇರಬೇಕಂತ ಹೇಳಿದ್ದಾರೆ. ಇದು ನೌಕರಿ ಸ್ವರೂಪ ಪೂರ್ಣ ಹುದ್ದೆ ಆಗಿರುತ್ತೆ, ಅಂದರೆ ಫುಲ್ ಟೈಮ್ ಆಗಿರುತ್ತೆ. ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಆಫೀಸ್ ಜಾಬು. ಶಿಫ್ಟ್ 24x7 ಮೂಲಕ ರೊಟೇಷನಲ್ ಶಿಫ್ಟ್ಗಳಿಗೆ ಸಿದ್ಧತೆ ಇರುವವರು ಟ್ರೈ ಮಾಡ್ಬೋದು. ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ತರಬೇತಿ, ಉತ್ತಮ ಕಮ್ಯುನಿಕೇಷನ್ ಅಗತ್ಯ ಅಂತ ಹೇಳಿದ್ದಾರೆ. ಪ್ರಾಥಮಿಕ ಜವಾಬ್ದಾರಿ ಗ್ರಾಹಕರ ಕರೆಗಳು ಮತ್ತು ಚಾಟ್ ಮೂಲಕ ಸಮಸ್ಯೆ ಪರಿಹಾರ ಮಾಡುವುದು, ಗ್ರಾಹಕರ ಪ್ರಶ್ನೆಗಳಿಗೆ ಸ್ಪಷ್ಟ, ಸ್ನೇಹಪೂರ್ವಕ ಹಾಗೂ ವೃತ್ತಿಪರ ಉತ್ತರ ನೀಡುವುದು, ಸಮಸ್ಯೆಗಳ ಮೂಲ ಕಾರಣ ಗುರುತಿಸಿ ಸ್ವತಃ ಅಥವಾ ತಜ್ಞರಿಗೆ ರವಾನೆ ಮಾಡುವುದು, ಗ್ರಾಹಕರೊಡನೆ ಸುಲಭ ಸಂವಹನ ಕೌಶಲ್ಯ ಮತ್ತು ಉತ್ತಮ ಶ್ರವಣ ಶಕ್ತಿ ಇರಬೇಕು. ಓಕೆ, ಹಾಗೆ ಲೆಕ್ಕಾಚಾರ, ದಾಖಲೆ ಪ್ರಕ್ರಿಯೆ, CRM ಸಿಸ್ಟಮ್ನಲ್ಲಿ ಎಂಟ್ರಿಗಳು, ಸಮಯ ನಿರ್ವಹಣೆ ಮತ್ತು ಉತ್ತಮ ಗ್ರಾಹಕ ಅನುಭವಕ್ಕೆ ಶ್ರದ್ಧೆ, ನಿಯೋಜಿತ ತರಬೇತಿ ಪ್ರೋಗ್ರಾಂನಲ್ಲಿ ಪಾಲ್ಗೊಳ್ಳಬೇಕು, US ಶಿಫ್ಟ್ ಮತ್ತು ಫ್ಲೆಕ್ಸಿಬಲ್ ವೇಳೆಗೆ ಸಿದ್ಧತೆ ಇರುವವರು ಇರಬೇಕು. ಅಗತ್ಯ ಕೌಶಲ್ಯ, ಪದವಿ, ಎನಿ ಗ್ರ್ಯಾಜುಯೇಟು, ಯಾವುದೇ ಪ್ರಾಥಮಿಕ ವಿಚಾರದಲ್ಲಿ ಉತ್ತಮ ಸಂವಹನ ಕೌಶಲ್ಯ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರಬೇಕು. ಗ್ರಾಹಕರ ಸೇವೆ ಅಂದರೆ ಕಸ್ಟಮರ್ ಸರ್ವಿಸ್ ಮತ್ತು ವಾಯ್ಸ್ ಚಾಟ್ ಪ್ರಕ್ರಿಯೆ ಬಗ್ಗೆ ಅನುಭವ ಇರಬೇಕು. ಸುಲಭವಾಗಿ ಸಮಸ್ಯೆ ಪರಿಹಾರ ಮಾಡುವಂಥ ವಿಧಾನ, ಟೀಮ್ಗೆ ಸಹಕಾರ ಮಾಡುವಂಥ ನಿಮ್ಮಲ್ಲಿ ಮನೋಭಾವ ಇರಬೇಕು. ವೇತನ ಇದೆಯಲ್ಲ, ನಿಮಗೆ ಸಾಮಾನ್ಯವಾಗಿ 2.5 ಇಂದ 5 ಲಕ್ಷ ತನಕ ವಾರ್ಷಿಕ ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಸಂಬಳ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೆಲಸ ಇಷ್ಟ ಆದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಿಂಕ್ ಇದೆಯಲ್ಲ, ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ನೀವು ನನ್ನ ವೆಬ್ಸೈಟ್ಗೆ ನೇರವಾಗಿ ವಿಸಿಟ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿನ ಪಡೆದುಕೊಂಡು ಇಲ್ಲಿ ಅಪ್ಲೈ ಲಿಂಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸರಿ, ನಿಮಗೆ ರೆಸ್ಯೂಮ್ ಯಾವ ರೀತಿ ಸಿಂಪಲ್ ಆಗಿರಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈ ವಾಯ್ಸ್ ಆ್ಯಂಡ್ ಚಾಟ್ ಪ್ರೊಸೆಸ್ 1 to 2 ಇಯರ್ ಎಕ್ಸ್ಪೀರಿಯೆನ್ಸು, ಯುವರ್ ನೇಮ್ ಇಲ್ಲಿ ಕೊಡಲಾಗಿದೆ ನೋಡಿ. ನೀವು ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ಸಾಕು, ನೀವು ಕಂಪ್ಲೀಟಾಗಿ CV ಫಾರ್ಮೇಟನ್ನು ನೋಡ್ಕೋಬೋದು. ಇದೇ ಥರ CV ಫಾರ್ಮೇಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು, ತುಂಬ ಸುಲಭವಾಗಿರುತ್ತೆ. ಓಕೆ, ಹಾಗೆ ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ಹಾಗೆ ಇಂಟರ್ವ್ಯೂಯಲ್ಲಿ ಕೆಲವೊಂದು ಕ್ವಶನ್ಗಳು ಕೇಳಲಾಗುತ್ತೆ, ಕೆಲವೊಂದು ಕ್ವಶನ್ಗಳ ಬಗ್ಗೆ ಕೂಡ ಕ್ವಶನ್ ಆ್ಯಂಡ್ ಆನ್ಸರ್ ಎರಡನ್ನೂ ಕೂಡ ಕೊಡಲಾಗಿದೆ. ಸಂಪೂರ್ಣ ಮಾಹಿತಿನ ನೀವು ಇಲ್ಲಿ ಓದ್ಕೋಬಹುದು. ಮಾಹಿತಿನ ನಿಮಗೆ ಇಲ್ಲಿ ಕೊಡಲಾಗಿದೆ, ಸಂಪೂರ್ಣ ಮಾಹಿತಿನ ನೀವು ಇದು ಮಾಡ್ಕೊಳ್ಬೋದು. ನೀವು ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿನ ಪಡೆದುಕೊಂಡೇ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.